ಹೇ ಎವ್ರಿವನ್, ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಬಂದುಬಿಟ್ಟು ಡೈಲಿ ಕುಕ್ಕಿಂಗ್ ವಿಡಿಯೋ ಹಾಕ್ತಿದ್ನಲ್ಲ, ಇವತ್ತು ಸ್ವಲ್ಪ ಚೇಂಜ್ ಇರಲಿ ಅಂತ ಒಂದು ಗ್ಲೋಯಿಂಗ್ ಸ್ಕಿನ್ಗೆ ಟಿಪ್ಸ್ ಕೊಡ್ತಾಯಿದ್ದೀನಿ. ಇದು ಹೆಲ್ದಿ ಡ್ರಿಂಕು ಕೂಡ. ಸೊ ಬನ್ನಿ ಯಾವ ರೀತಿ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಇದಕ್ಕೆ ಬೇಕಾಗಿರೋದು ಒಂದು ಆರೆಂಜು, ಆಮೇಲೆ ಬೀಟ್ರೂಟು, ಕ್ಯಾರೆಟು, ಒಂದು ಇಂಚು ಅಲ್ಲ, ಇವನ್ನೆಲ್ಲ ಹೆಚ್ಚಿಟ್ಕೋಬೇಕು. ನೋಡಿರಿ, ಈ ರೀತಿ ಸಣ್ಣ ಹೆಚ್ಕೋಬೇಕು, ಯಾಕಂದರೆ ಕಟ್ ಆಗೋಲ್ಲ. ಮಿಕ್ಸಿ ಜಾರಲ್ಲಿ ಹಾಕಿ ಗ್ರೈಂಡ್ ಮಾಡ್ಕೋಬೇಕಲ್ಲ, ಸೊ ಅದ್ರ ಸಲುವಾಗಿ ಈ ರೀತಿ ಕಟ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕೋಬೇಕು. ಹಾಕ್ಕೊಂಡಾದ್ಮೇಲೆ ಅವನ್ನೆಲ್ಲ ಹಾಕ್ಕೊಂಡು ನೆಕ್ಸ್ಟ್ ಒಂದು ಸ್ವಲ್ಪ ಪೊಮಗ್ರೆನೇಟ್ ಅಂದರೆ ದಾಳಿಂಬ್ರೆನೂ ಆ್ಯಡ್ ಮಾಡ್ಕೋಬೇಕು. ಇವನ್ನೆಲ್ಲ ಆ್ಯಡ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕಿ ನಿಮಗೆ ನೋಡಿಕೊಂಡು ಯಾವ ರೀತಿ ತಿಕ್ಕಬೇಕೋ ನೋಡಿಕೊಂಡು, ಯಾಕಂದ್ರೆ ಆ್ಯಕ್ಚುಲಿ ಸ್ವಲ್ಪ ತಿಕ್ಕಿದ್ರೇ ಚೆನ್ನಾಗಿ ಬರುತ್ತೆ ಇವು. ಸೊ ಈ ರೀತಿ ಮಿಕ್ಸಿ ಮಾಡಿಕೊಂಡು ಈ ರೀತಿ ತಗೊಂಡಿದ್ದೀನಿ ನೋಡಿರಿ, ಈ ಕನ್ಸಿಸ್ಟೆನ್ಸಿಯಲ್ಲಿ ಬರಬೇಕು. ಏಕೆಂದರೆ ಇನ್ನೊಂದು ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡ್ರು ಓಕೆ, ಏನು ಪ್ರಾಬ್ಲಮ್ ಆಗೋಲ್ಲ. ಈ ರೀತಿ ಬಂದಿದೆ ನೋಡಿರಿ, ಎಷ್ಟು ರೆಡ್ ಕಲರ್ ಬಂದಿದೆ ಬೀಟ್ರೂಟ್ ಹಾಕಿದ್ದಕ್ಕೆ. ನೋಡಿರಿ, ಇದನ್ನು ನಾವು ಈ ರೀತಿ ಮೋಲ್ಡ್ ಇರುತ್ತಲ್ಲ, ಐಸ್ ಕ್ಯೂಬ್ ಮೋಲ್ಡ್ ಇರುತ್ತಲ್ಲ, ಇದೇ ರೀತಿ ಇಲ್ಲ ಅಂದರೂ ಬೇರೆ ರೀತಿಯೂ ಕೊಟ್ಟಿರ್ತಾರೆ ಫ್ರಿಜ್ಜಿಗೆ. ಸೊ ನಮ್ಮ ಮನೇಲಿ ಈ ರೀತಿ ಇದೆ ಫ್ರಿಜ್ಜಿಗೆ ಮೋಲ್ಡು. ಸೊ ಅದರಲ್ಲಿ ಈ ರೀತಿ ಹಾಕ್ಕೊಂಡು ಎಲ್ಲ ಪ್ಲೇಟಿಗೂ ಎಲ್ಲ ಮೋಲ್ಡಿಗೂ ಸರ್ವ್ ಮಾಡಿಕೊಂಡು ನೋಡಿರಿ, ಈ ರೀತಿ ಸರ್ವ್ ಮಾಡ್ಕೋಬೇಕು. ನಮ್ಮ ಮನೇಲಿ 2 ಮೌಲ್ಡ್ ಇದ್ದಾವೆ. ಸೊ ಎರಡು ಮೌಲ್ಡಿಗೆ ಹಾಕಿ ನೋಡಿರಿ, ಈ ರೀತಿ ರೆಡಿ ಮಾಡಿಟ್ಕೊಂಡಿದ್ದೀನಿ. ಇದು ಡೈಲಿ ನೋಡಿರಿ, ಈ ರೀತಿ 2 ಮೌಲ್ಡಿಗೆ ಹಾಕ್ಕೊಂಡು ಇಟ್ಟಿದ್ದೀನಿ ನಾನು. ಹಾಕ್ಕೊಂಡು ಇದನ್ನು ಫ್ರಿಜ್ಜಲ್ಲಿ 1 ಡೇ ಅಂದರೆ 12 ಅವರ್ಸ್ ಅಥವಾ 24 ಅವರ್ಸ್ ಫ್ರಿಜ್ಜರಲ್ಲಿ ಇಟ್ಟು ಬಿಟ್ಟರೆ ತಾನೇ ಗಟ್ಟಿ ಆಗುತ್ತೆ. ಈ ರೀತಿ ಹಾಕಿ ಇಟ್ಕೊಂಡು ಒಂದೊಂದು ಕ್ಯೂಬ್ ಡೈಲಿ